ಕೆಂಪೇಗೌಡ ದಿನಾಚರಣೆ ಸಂಬಂಧ ನಡೆದಂಥ ಕಾರ್ಯಕ್ರಮದಲ್ಲಿ ಅವರ ವೈಯಕ್ತಿಕ ಅಭಿಪ್ರಾಯವನ್ನು, ಸಮಾಜದ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ. ಸೊ ತೀರ್ಮಾನ ಮಾಡಬೇಕಾದಂಥದ್ದು ಪಕ್ಷದ ಹೈಕಮಾಂಡ್. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಸ್ಥಾನ ಖಾಲಿ ಇಲ್ಲ. ಸೊ ಖಾಲಿ ಆದಂಥ ಸಂದರ್ಭದಲ್ಲಿ ಚರ್ಚೆಗೆ ಬರ್ತೀವಲ್ಲ. ಅಂದರೆ ಸರ್, ಇದ್ರ ಜೊತೆ ಮೂರು ಜನ DCMಗಳನ್ನ ಮಾಡಿ ಅಂತ ಕೂಡ ಒತ್ತಾಯ ಮಾಡುವಂಥದ್ದು ಸರ್. 3 ಜನ ಅಲ್ಲ, ಸುಮಾರು 9-10 ಜನದ ಹೆಸರಿಗೆ ಆಲ್ರೆಡಿ ಹೇಳಿದ್ದೀನಿ. ಅವರೆಲ್ಲರೂ ಅರ್ಹರಿದ್ದಾರೆ, ಅವರೆಲ್ಲರನ್ನೂ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಇದ್ರ ಮುಖಾಂತರ DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಈ ವಿಚಾರವಾಗಿ ಈ ಯಾರೂ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಭ್ರಮೆ. ಯಾರ ಟಾರ್ಗೆಟ್ ಮಾಡ್ತೀನಿ ಅನ್ನೋದೇನಾರ ಇದ್ದರೆ ಅದು ಅವರವರ ಭ್ರಮೆ ಆಗ್ತದೆ. DK ಶಿವಕುಮಾರ್ ಅವರು ಅವರದೇ ಆದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋರಾಟದ ಬದುಕಿನ ಮುಖಾಂತರ ಸುಮಾರು 35 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿ ರಾಜ್ಯದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಸೊ ಯಾರೋ ಮರ್ಜಿಯಿಂದ ಬಂದಂಥ ವ್ಯಕ್ತಿ ಅಲ್ಲ, ಯಾರೋ ಹೆಸರಿನಲ್ಲೋ ಅಥವಾ ಬೇರೆಯವರ ಇದರಲ್ಲೋ ಬೆಳೆದು ಬಂದಂಥವ್ರಲ್ಲ. ಹೋರಾಟದ ಬದುಕಿನ ಮುಖಾಂತರ ರಾಜಕಾರಣದಲ್ಲಿ ಮಾಡ್ಕೊಂಡು ಬಂದಂಥವರು ಇವತ್ತು ಪಕ್ಷದ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಸೇವೆಯನ್ನು ಮಾಡ್ತಾಯಿದ್ದಾರೆ. ಕೆಲವರು ಬೇರೆ ಬೇರೆ ಅವರವರ ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಅವರು ಕೂಡ ಅರ್ಹರಿದ್ದಾರೆ. DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಲೀಡರ್ ಆಗ್ತೀನಿ ಅಂತ ಅಂದರೆ ಅದು ಅವರ ಭ್ರಮೆ ಆಗ್ತದೆ. 8ರಿಂದ 9 ಜನಗಳನ್ನ DCM ಮಾಡಿದ್ರೆ DK ಶಿವಕುಮಾರ್ ಅವರ ಶಕ್ತಿ ಕುಂದಲ್ವಾ ಸರ್ ಅಂತೇಳಿ? ಏನಿಲ್ಲ, ಈಗಿರೋ ಮಂತ್ರಿಗಳಿಗೂ ಕೂಡ 33 ಜನಕ್ಕೆ ಏನು ಅಧಿಕಾರ ಇದೆಯೋ DK ಶಿವಕುಮಾರ್ ಅವ್ರಿಗೂ ಅಷ್ಟೇ ಅಧಿಕಾರ ಇರೋದು. ಸರ್, ಸ್ವಾಮೀಜಿಗಳಿಗೆ ಅವರು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ KN ರಾಜನ್ ಅವರು ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಆರೋಪ ಇದೆ ಸರ್. ನೋಡಿ, ಅವರ ಅವಹೇಳನಕಾರಿ ಅವರ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತದೆ. ಸಮಾಜ ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಸಮಾಜ ಅವರ ಹೇಳಿಕೆಗಳನ್ನು, ಪ್ರತಿಯೊಬ್ಬರ ಹೇಳಿಕೆಗಳನ್ನು ಗಮನಿಸ್ತಾ ಇದೆ. ತಿದ್ದುಕೊಳ್ಬೇಕಾದಂತೂ ಆಡಳಿತ ನಡೆಸ್ತಾ ಇರ್ತಕ್ಕಂಥವರ ಕರ್ತವ್ಯ. ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಪಕ್ಷ ಅದನ್ನು ತಿದ್ದುಕೊಂಡು ಸರಿಯಾದ ರೀತಿಯಲ್ಲಿ ನಡೀತದೆ. ನಮಗೆ ಮ್ಯಾಂಡೇಟ್ ಕೊಟ್ಟಿರೋದು ಒಳ್ಳೆಯ ಆಡಳಿತ ಕೊಡಿ ಅಂತೇಳಿ. ಅದನ್ನು ಬಿಟ್ಟು ಬೇರೆ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಸರ್, ಯಾಕಂದ್ರೆ ಈ ಒಂದು ಲೋಕಸಭಾ ಚುನಾವಣೆ ಆದಮೇಲೆ KPC ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಂತ ಹೈಕಮಾಂಡ್ ಹೇಳಿದೆ ಅಂತ ಹೇಳ್ತಾರೆ ಸರ್. ಅಂದರೆ ಇಳೀರಿ ಏನೋ ಒತ್ತಾಯನ ಸರ್, ಅದು ಹೇಗೆ ಅಂತ? ನೋಡಿ, DK ಶಿವಕುಮಾರ್ ಅವ್ರಿಗೆ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥವರು ಪಕ್ಷದ ವರಿಷ್ಠರು. ಅವರು ಈಗಾಗಲೇ ವರಿಷ್ಠರ ಮುಂದೆ ಏನು ಹೇಳಬೇಕೋ ಎಲ್ಲ ತಿಳಿಸಿದ್ದಾರೆ. ಅದನ್ನು ಮಾಧ್ಯಮಗಳಿಗಾಗಲಿ ಅಥವಾ ಬೇರೆಯವ್ರು ಮಾತಾಡೋರಿಗಾಗಲಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಹುದ್ದೆ ಕೂಡ ಶಾಶ್ವತ ಅಲ್ಲ, ಯಾವ ನಾಯಕರು ಶಾಶ್ವತ ಅಲ್ಲ. ಹೇಳಿಕೆ ಕೊಡ್ತಕ್ಕಂಥವರು ಕೂಡ ಅವರವರ ಬೆನ್ನನ್ನು ಹಿಂದೆ ತಿರುಗಿ ನೋಡ್ಕೋಬೇಕಾಗ್ತದೆ. ಸುಮ್ಮನೆ ಇವತ್ತು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಸರ್ಕಾರ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆಡಳಿತ ನಡೆಸಲಿ ಅಂತಲೇ ಹೊರತು ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದರೆ ಎಲ್ಲರೂ ಸೇರಿ ಬಿಟ್ಟು ಚುನಾವಣೆಗೆ ಹೋಗೋದು ವಾಸಿ. ರಾಜಣ್ಣ ಅವರ ವಿರುದ್ಧವಾಗಿ ರಾಮನಗರ ಜಿಲ್ಲಾ ಒಕ್ಕಲಿಗರ ಸಮಾಜ ಒಂದು ಗಡುವನ್ನು ನೀಡಿದೆ. ಸಂಜೆ ಒಳಗಡೆ ಸ್ವಾಮೀಜಿ ಅವರಿಗೆ ಕ್ಷಮೆ ಕೇಳಲಿಲ್ಲ ಅಂದರೆ ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀವಿ, ರಾಜೀನಾಮೆಗೆ ಆಗ್ರಹ ಮಾಡ್ತೀವಿ. ಅದು ಸಮಾಜದ ತೀರ್ಮಾನ, ಅವ್ರ ಸಮಾಜದ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಇನ್ನು DK ಶಿವಕುಮಾರ್ ಅವರು ನಮ್ಮ ಕುಟುಂಬದಿಂದ ಯಾರೂ ಸ್ಪರ್ಧೆ ಮಾಡಲ್ಲ ಬೈ ಎಲೆಕ್ಷನ್ಗೆ ಅಂತ ಹೇಳಿದ್ರು. ಅನಿವಾರ್ಯತೆ ಏನಾದ್ರು ಬಂದರೆ ನೀವು ಸ್ಪರ್ಧೆ ಮಾಡ್ತೀರಾ? ನೋಡ್ರಿ, ನನ್ನನ್ನು ಜನ ತಿರಸ್ಕಾರ ಮಾಡಿದ್ದಾರೆ, ನೀವು ಸೇರಿದಂತೆ. ಮಾಧ್ಯಮಗಳು ಸೇರಿದಂತೆ ಎಲ್ಲರೂ ಕೂಡ ನನ್ನ ಆಚಾರ ವಿಚಾರಗಳನ್ನು ಬಹಳಷ್ಟು ವಿಭಿನ್ನವಾಗಿ ಚರ್ಚೆ ಮಾಡಿ ತಿರಸ್ಕಾರ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಏನನ್ನೂ ಅಲ್ಲ. ಸರ್, ಈಗ ಚನ್ನಪಟ್ಟಣ ಉಪಚುನಾವಣೆಗೆ ಸಮರ್ಥ ಅಭ್ಯರ್ಥಿ ಬೇಕು ಅನ್ನೋದು ಕೂಡ ಸ್ಥಳೀಯ ಮುಖಂಡರ ಒತ್ತಾಯ ಆಗಿರುವಂಥದ್ದು ಸರ್. ಸಮರ್ಥ ಅಭ್ಯರ್ಥಿಯನ್ನೇ ಎದುರಾಳಿಯನ್ನಾಗಿ ಮಾಡ್ತೇವೆ. ಈಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಸಮಿತಿಯನ್ನು ಪಕ್ಷದ ಅಧ್ಯಕ್ಷರು ನೇಮಕ ಮಾಡಿದ್ದಾರೆ.
ಜೊತೆಗೆ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ಸೊ ಅದು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಯಾವ ರೀತಿಯಾಗಿ ಇಲ್ಲಿ ಚುನಾವಣೆಯನ್ನು ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೇವೆ. ಚನ್ನಪಟ್ಟಣಕ್ಕೆ ನಾವು ಮೊದಲು ಬಂದಿದ್ದು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನೋಡ್ರಿ, ಚನ್ನಪಟ್ಟಣಕ್ಕೆ ಅವ್ರು ಮೊದಲು ಬಂದರೋ ಇನ್ನೊಬ್ಬರು ಮೊದಲು ಬಂದರೋ ಯಾರು ಬಂದರೋ ಈ ಖಾಲಿ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಹೋಗೋದನ್ನೇ ಟೀಕೆ ಮಾಡ್ತಾರೆ ಸರ್ ಅವರು. ಈಗ ಸ್ವಲ್ಪ ಹೇಳೋದು ಕೇಳಪ್ಪ, ಇಲ್ಲಿ ಒಂದು ಕಣ್ಣು ರಾಮನಗರದಿಂದ ಹೋಗಾಯಿತು, ಇನ್ನೊಂದು ಕಣ್ಣು ಚನ್ನಪಟ್ಟಣದಿಂದ ಹೋಗಾಯಿತು. ದಯವಿಟ್ಟು ನೀವು ಮಾಧ್ಯಮದವ್ರಿಗೆ ಏನಾದ್ರು ನೈತಿಕತೆ ಇದ್ದರೆ ಅವರ ಹೇಳಿಕೆಗಳನ್ನು ತೆಗೆದು ರಾಜ್ಯದ ಜನರಿಗೆ ತೋರಿಸಿ, ಆಗ ನಿಮ್ಮನ್ನು ನಾನು ಮೆಚ್ತೇನೆ. ಚನ್ನಪಟ್ಟಣಕ್ಕೆ ದರ್ಶನ್ ಅವ್ರು ನಿಲ್ಲಿಸ್ತಾರೆ ಅಂತ ಇದ್ರು ಅಂತ ಯೋಗೇಶ್ವರ ಹೇಳ್ತಾರೆ. ಮಾತುಕತೆ ಏನಾದ್ರು ಆಗಿತ್ತ ದರ್ಶನ್ ನಿಲ್ಲಿಸೋದು? ಕುಚೇಷ್ಟೆಗಳಿಗೆ ಉತ್ತರ ಕೊಡುವಂಥ ಪರಿಸ್ಥಿತಿನಲ್ಲಿ ನಾನಿಲ್ಲ. ಓಕೆ, ಥ್ಯಾಂಕ್ ಯು.